CWRC ಮೀಟಿಂಗ್ ಆಗಿದ್ದು ಇವತ್ತು. CWRC ಮೀಟಿಂಗ್ ಆಯಿತು. ಅವರು ಕುಡಿಯೋ ನೀರಿಗೆ ಪ್ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ತಮಿಳುನಾಡವರು ಕೂಡ ನಮಗೆ ನೀರು ಬಿಡಿ ಅಂತ ಅವರು ಕೂಡ ಸಹಜವಾಗಿ ಅವರ ರಾಜ್ಯದ ರೈತರಿಗೆ ನೀರು ಬೇಕು, ಕುಡಿಯೋ ನೀರು ಬೇಕು ಅಂತೆಲ್ಲ ಅವರು ಕೂಡ ಕೇಳಿದರು. ಆಮೇಲೆ ನಮ್ಮ ಅಡ್ವೈಸರು ಸುಮಾರು 15-20 ವರ್ಷದಿಂದ ಅವರೇ ಅಡ್ವೈಸರ್ ಆಗಿರೋದು ಅವರು ಮತ್ತು ನಮ್ಮ MD ಅವರು VC ಮೀಟಿಂಗಲ್ಲಿ ಸೇರಿ ನಮ್ಮ ರಾಜ್ಯದ ಸ್ಥಿತಿಗತಿ ಅಂದರೆ ನೀರಿನ ಸ್ಥಿತಿಗತಿ ಎಲ್ಲ ಹೇಳಿದ್ದಾರೆ. ಅದು ನೋಡಿ ಅವರು ರಿಸರ್ವ್ ಮಾಡಿ, ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಇದು ತಕ್ಷಣಕ್ಕಿಲ್ಲ, ಮುಂದಿನ ಮೀಟಿಂಗ್ ಯಾವತ್ತು 18ಕ್ಕೆ ಅಲ್ವಾ? 28ಕ್ಕೆ. ಹಾಂ, 28ಗೆ ಮತ್ತೆ ಮೀಟಿಂಗ್ ಇದೆ. ತಕ್ಷಣ ತಮಿಳುನಾಡಿಗೆ ಕುಡಿಯೋಕ್ಕೆ ನೀರು ಬಿಡೋದಿಲ್ಲ, ಅವರೇನು ಆದೇಶ ಕೊಟ್ಟಿಲ್ಲ. ಈಗ ಯಾರನ್ನ ಆರೋಪ ಮಾಡಿಕೊಳ್ಳಿ, ಫೈನಲ್ಲಾಗಿ ನೀರು ಹೋಗೋದಲ್ಲಿ ಗುಳುಬಿಂಡ್ಲುನಲ್ಲಿ ಲೆಕ್ಕ ಸಿಗುತ್ತೆ ಅಲ್ವಾ? ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅಲ್ಲಿ ವಾಟರ್ ಲೆವೆಲ್ಸ್ ಕಡಿಮೆ ಇತ್ತು, ಬಿಡಿ ಅಂತ ಬಿಡೋದು ಚೇರ್ಮನ್ನು ಲೆಟ್ರ್ ಹಾಕಿದ್ರು. ಬೆಂಗಳೂರಿಗೆ ಕುಡಿಯೋ ನೀರು ಬೇಕೋ ಬೇಡವೋ, ಆ ಲೆವೆಲ್ ಇದ್ದರೆ ಮಾತ್ರ ಪಂಪ್ ಮಾಡೋಕ್ಕಾಗೋದು, ಅದಕ್ಕೋಸ್ಕರ ಬಿಟ್ಟಿದ್ರು ಅಷ್ಟೇ. ಬಿಳಿಗುಂಡ್ಲಿನಲ್ಲಿ ತಮಿಳ್ನಾಡಿಗೆ ಎಷ್ಟು ನೀರು ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. 3 ಚಿಲ್ಲರೆ TMC ಮಾತ್ರ ಇದುವರೆಗೂ ಹೋಗಿರ್ತಕ್ಕಂಥದ್ದು. ಅವರಿಗೆ ಜೂನಲ್ಲಿ 9.8 TMC ಬಿಡಬೇಕಾಗಿತ್ತು, ಜುಲೈಯಲ್ಲಿ ಒಟ್ಟು 35 TMC. ಅದರಲ್ಲಿ ಇವತ್ತಿಗೆ 15 ದಿನ ಆಯ್ತಲ್ಲ, 15 ದಿನ ಹತ್ತತ್ರ ಒಂದು ಎಷ್ಟು ಬಿಡಬೇಕಾಗಿತ್ತು? ಹತ್ತತ್ರ 20 TMC ಹತ್ತತ್ರ ಕೊಡಬೇಕಾಗಿತ್ತು ನಾವು ಅಲ್ಲಿ ಬಿಟ್ಟು. ಅವ್ರು ಕೇಳ್ತಾರೆ, ನಮ್ಮಲ್ಲಿ ಮಳೆ ಇಲ್ವಲ್ಲ. 3 ಅಷ್ಟೇ, 3 ಚಿಲ್ಲರೆ. CWRC ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಇಲ್ಲಿ VC ಮೀಟಿಂಗಲ್ಲಿದ್ದೆ, ಮುಖ್ಯಮಂತ್ರಿಗಳ ಹತ್ರ ಮಾತಾಡೋಕ್ಕಾಗಲಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆಮೇಲೆ ನಿಮಗೆ ಮಾಧ್ಯಮದವ್ರಿಗೆ ಹೇಳ್ತೀನಿ. ಆಶಾಭಾವನೆ ಇಟ್ಕೋಬೋದು ಸರ್, ರೈತರು ಒಣಗೋಗ್ಬಿಡ್ತಾ ಇದೆ ಕಬ್ಬು ಅಂತ ಮಾತಾಡ್ತೀನಿ. ಯಾಕಂದರೆ CWS ಅವರು ಕುಡಿಯೋ ನೀರಿಗೆ ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ನಾನೇನು ತೀರ್ಮಾನ ತಗೋಬೇಕಾದ್ರೆ ಮುಖ್ಯಮಂತ್ರಿಗಳ ಅವ್ರ ಗಮನಕ್ಕೆ ತಂದು ಮಾಡಬೇಕು. ಫೋನಲ್ಲಿ ಸಿಗ್ತಾರಲ್ಲ, ಇಬ್ಬರು ಹೋಗಿಲ್ಲ, ಇವರೊಬ್ಬರು ಹೋಗಿರೋದು. ಇಲ್ಲ, 2-3 ದಿನ ಆದಮೇಲೆ ಎಲ್ಲರೂ ಹೋಗ್ತಾರೆ. ಇವತ್ತೇನೋ ಬೇರೆ ಕೆಲಸಕ್ಕೆ ಹೋಗಿ. ಇಲ್ಲಪ್ಪ, ನಾನು ಯಾವತ್ತೂ ಹೋಗಲ್ಲ. ನಾನು ಈ 3 ವರ್ಷದಲ್ಲಿ 3 ಸಲ ಡೆಲ್ಲಿಗೆ ಹೋಗಿರೋದು, ಅದು ಅಧಿಕೃತ ಕೆಲಸದ ಮೇಲೆ. ಈಗ ನೀರಾವರಿ ಸಬ್ಜೆಕ್ಟು, ನೀರಾವರಿ ವಿಚಾರ ಮಾತಾಡ್ತಾ ಇದ್ದೀನಿ, ಡೈಲ್ಯೂಟ್ ಆಗಿಬಿಡುತ್ತೆ, ಅದೆಲ್ಲ ಮಾತಾಡ್ಬಾರ್ದು.